ವೀಕ್ಷಕರೇ, ಇವತ್ತು ಪಾವಗಡ ತಾಲೂಕಿನಲ್ಲಿ ಜನಜಂಗುಳಿಯ ಜಾತ್ರೆ ನಡೀತಾ ಇದೆ. ವಿಶೇಷ ಏನು ಅಂದ್ರೆ ಪಾವಗಡ ತಾಲೂಕಿನಲ್ಲಿ ಶನಿದೇವ ಪ್ರಖ್ಯಾತಿಯನ್ನು ಹೊಂದು ಇವತ್ತು ಕೇವಲ ಕರ್ನಾಟಕ ಅಲ್ಲದೆ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕೇರಳ ಈಗ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಳವಾಗ್ತಾ ಬರ್ತಾ ಇದೆ. ಇವತ್ತು ವಿಶೇಷವಾಗಿ ಶನಿದೇವ ಜನಿಸಿರುವಂತಹ ದಿನ. ಹಾಗಾಗಿ ನನ್ನ ಹಿಂಬದಿಯಲ್ಲಿ ನೋಡ್ತಾ ಇದ್ರಿ, ಸರತಿ ಸಾಲಿನಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಂಡಂತ ಭಕ್ತರು ಭಗವಂತನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಅಲ್ಲಿ ಮುಂದ್ಗಡೆ ದೇವಸ್ಥಾನ ಇದೆ. ಆಯ್ತಾ, ಹಂಗೆ ತಗೊಂಬ. ನನ್ನ ಹಿಂಬದಿಯಲ್ಲಿ ಏನು ಸರತಿ ಸಾಲಲ್ಲಿ ಇಲ್ಲಿಂದ ಇದೀಗ ಪಾವುಗುಡದಿಂದ ಶಿರಾ ಮಾರ್ಗವಾಗಿ ಹೋಗುವಂತ ಇದು ಮುಖ್ಯ ರಸ್ತೆ. ಇಲ್ಲಿಂದ ನಾಗರಕಟ್ಟೆ ಅಲ್ಲಿವರೆಗೂ ಕೂಡ ಜನರಿದ್ದಾರೆ. ಇವ್ರು ಇವಾಗ ನಿಂತಿರೋರಲ್ಲ, ಬೆಳಗಿನ ಜಾವ 3 ಗಂಟೆ, 4 ಗಂಟೆ, 5 ಗಂಟೆ, 6 ಗಂಟೆ, 7 ಗಂಟೆಯಿಂದಲೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಶನಿದೇವನ ದರ್ಶನ ಮಾಡ್ಕೋಬೇಕು ಅಂತ ಹೋಗ್ತಾ ಇರುವಂತ. ನಮಸ್ಕಾರ. ನಾನು ಪಾವಗಡ SSC ಸಂಘದ ಅಧ್ಯಕ್ಷರು. ಈ ಒಂದು ವೈಶಾಖ ಬಹುಳ ಅಮಾವಾಸ್ಯೆ ದಿವಸ ನಮ್ಮ ಶನಿ ಜಯಂತಿ ಪ್ರಯುಕ್ತ ನಮ್ಮ ಸಂಘವು 3 ದಿನಗಳ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಇದರ ಸಲುವಾಗಿ ವಿಶೇಷವಾಗಿ ಭಕ್ತರು ನಾನಾ ರಾಜ್ಯದ ಮತ್ತು ದಕ್ಷಿಣ ರಾಜ್ಯಗಳ ಮೂಲೆಗಳಿಂದಲೂ ಸಹ ಭಕ್ತರು ಆಗಮಿಸಿ ಬೆಳಗ್ಗೆ 4:30ರಿಂದ ಈ ದಿನ ಸಂಜೆ ಮೋಸ್ಟ್ಲಿ 5 ಗಂಟೆವರೆಗೂ ಸಹ ದರ್ಶನ ಪಡೆದು ದೇವರಿಗೆ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ದಯವಿಟ್ಟು ಯಾರು ಇಲ್ಲೆಲ್ಲರೂ ಬಂದು ಭಕ್ತರು ಏನು ಹರಿಸ್ಕೊಂತಾರೆ, ದೇವರು ಅವರಿಗೆ ಎಲ್ಲ ಸಿದ್ಧಿ ಕೊಡ್ಲಿ, ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ನಾನು ನಮ್ಮ ಸಂಘದ ಪರವಾಗಿ ಬಯಸ್ತೀನಿ. ನಮಸ್ಕಾರ. ಇವತ್ತು ಶನಿ ಜಯಂತಿ. ಇದು 12 ವರ್ಷಕ್ಕೆ ಒಂದ್ಸರಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ಅಮಾವಾಸ್ಯೆ ದಿನ ಶನಿ ಜಯಂತಿ 12 years once ಬರುವಂತ ಹೇಳ್ತಾ ಇದ್ದಾರೆ. ಅದರಿಂದ ಇವತ್ತು ವಿಶೇಷವಾದ ದಿನ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ, ಅಂದರೆ ಬಹಳ ಕ್ರೌಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಜನ ಆಚೆ ನಿಂತಿದ್ದಾರೆ. ಭಕ್ತಾದಿಗಳು ಜನಸಾಗರದಲ್ಲಿ ಬರ್ತಾ ಇದ್ದಾರೆ. ಆಂಧ್ರ ಕಡೆಯಿಂದಾನು ಕರ್ನಾಟಕದಿಂದಾನು ಬರ್ತಾ ಇದ್ದಾರೆ. ದೇವಸ್ಥಾನದ ದರ್ಶನಕ್ಕೆ ಬಂದ್ವಿ. ನಮ್ಮ ಪಾವಗಡದಲ್ಲಿ ಇವತ್ತು ಪ್ರಸಿದ್ಧವಾದ ದೇವಸ್ಥಾನ ಅಂದ್ರೆ ನಮಗಾದ್ರೆ ನಮ್ಮ ತಾಲ್ಲೂಕು ಬಹಳ ಖುಷಿ, ಬಹಳ ಹೆಮ್ಮೆ ವಿಚಾರ. ನಾನಂತೂ ಪ್ರತಿ ಸಾರಿ ಶನಿವಾರ ಬಂದಾಗ ಹೊರಗಡೆ ಕೈ ಮುಗಿ ಹೋಗ್ತಿದ್ದೆ. ಇವಾಗ ಒಳಗಡೆ ಬಂದ್ರೆ ಕಾಲಿಡಕ್ಕೂ ಜಾಗ ಇಲ್ಲ. ಇದು ನಮ್ಮ ತಾಲ್ಲೂಕಿನಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಂತ ಬಹಳ ನಮ್ಮ ತಾಲ್ಲೂಕು ಜನಕ್ಕೆಲ್ಲ ಬಹಳ ಖುಷಿ ವಿಚಾರ. ಮತ್ತು ಎಲ್ಲ ಬಹಳ ಪ್ರಸಿದ್ಧವಾದ ದೇವಸ್ಥಾನ. ಎಲ್ಲ ನಮ್ಮ ರಾಜ್ಯದ ಎಲ್ಲ ಜನರಿಗೂ ಶನೇಶ್ವರ ಸ್ವಾಮಿ ಆಶೀರ್ವಾದ ಇರಲಿ. ಎಲ್ಲರಿಗೂ ಒಳ್ಳೆ ಚೆನ್ನಾಗಿ ಆಯುರಾರೋಗ್ಯ ಹಾಗೂ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ದೇವ್ರನ್ನ ನಾನು ಎಲ್ಲರ ರಾಜ್ಯದ ಪರವಾಗಿ ಕೇಳ್ಕೊತೀನಿ.